ಫ್ರೆಂಡ್ಸ್, ನಮಸ್ತೆ. ಇವತ್ತು ಬೀಟ್ರೋಟ್ ಬಿರಿಯಾನಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೀಟ್ರೋಟು, ಗರಂ ಮಸಾಲ, ಬಿರಿಯಾನಿ ಮಸಾಲ, ಖಾರ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅರಿಶಿನ, ತುಪ್ಪ, ಮಸಾಲೆ ಸಾಮಗ್ರಿಗಳು, 1 ಕಪ್ ಮೊಸರು. ಓಕೆನಾ? ಇವಾಗ ನಾನು ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇರೆ ಯಾವ ಪಾತ್ರೆ ಆದರೂ ಯೂಸ್ ಮಾಡ್ಕೋಬೋದು. ಆಯಿಲ್ ಬಿಸಿಯಾಗಿದೆ, ತುಪ್ಪನ ಆ್ಯಡ್ ಮಾಡ್ಕೊತಿದ್ದೀನಿ, GRB ತುಪ್ಪನ. ನೀವು ಕೂಡ ತುಪ್ಪನ ಆ್ಯಡ್ ಮಾಡ್ಕೋಬೋದು, ಅಂದರೆ ಟೇಸ್ಟಿಯಾಗಿರುತ್ತೆ ಅಂತ. ಸೊ ತುಪ್ಪ ನಿಮ್ಗೆ ಅವೈಲೇಬಲ್ ಇಲ್ಲ ಅಂತಂದರೆ ತುಪ್ಪ ಕೂಡ ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ದಾಲ್ಚಿನ್ನಿ, ಏಲಕ್ಕಿ, ಲವಂಗ, ಕಾಳುಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ನೆಕ್ಸ್ಟು ಈರುಳ್ಳಿನ ಹಾಕ್ಕೊತೀನಿ, ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊತೀನಿ. ಟೊಮೆಟೊ ಕೂಡ ಹಾಕ್ಕೊತೀನಿ. ಟೊಮೆಟೊನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತಿರ್ಸ್ಕೋಬೇಕಾಗುತ್ತೆ. ಸಂಡೇ ಫ್ರೀ ಅಲ್ವಾ, ಕಾಲೇಜ್ ಇರೋದಿಲ್ಲ. ಸೊ ಏನು ಟಿಫಿನ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ದೆ. ಹಾಗೆ ಬೀಟ್ರೋಟ್ ಬಿರಿಯಾನಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಒನ್ ಟೈಮ್ ನೀವು ಮಾಡ್ಕೊತೀನಿ, ಹೇಗಿರುತ್ತೆ ಟೇಸ್ಟ್ ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೊತೀನಿ. ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ತಿರ್ಸ್ಕೋಬೇಕಾಗತ್ತೆ. ಇದು ಯಾವ ಥರ ಅಂದರೆ ವೆಜ್ ಪಲಾವ್ ತಿಂತೀರಲ್ವ, ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ. ಸೇಮ್ ಬಿರಿಯಾನಿ ಸ್ಟೈಲಲ್ಲೇ ಇರುತ್ತೆ. ಓಕೆನಾ? ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ನೀವು ವೆಜ್ ಬಿರಿಯಾನಿ ಮಾಡಬೇಕಂದ್ರೆ ಕ್ಯಾರೆಟು, ಬೀಟ್ರೋಟು, ಬಟಾಣಿ ಅವನ್ನೆಲ್ಲ ಹಾಕಿ ಮಾಡಬೇಕಾಗತ್ತೆ. ಬಟ್ ಇದು ಓನ್ಲಿ ಒಂದು ಬೀಟ್ರೋಟ್ನ ಹಾಕಿ ಬಿರಿಯಾನಿ ಮಸಾಲೆ ಹಾಕಿ ಮಾಡೋ ಅಂಥದ್ದು. ಒನ್ ಟೈಮ್ ಮಾಡ್ಕೊಂಡ್ರಿ ಅಂದರೆ ನೀವೇ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಟೇಸ್ಟ್ ಹೇಗಿತ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳ್ತೀರಾ. ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಓಕೆನಾ? ನೋಡಿ, ಖಾರಕ್ಕೆ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಹಸಿಮೆಣಸು ಕೂಡ ಆ್ಯಡ್ ಮಾಡ್ಕೋಬೋದು. ಗರಂ ಮಸಾಲ, ಬಿರಿಯಾನಿ ಮಸಾಲನ ಆ್ಯಡ್ ಮಾಡ್ಕೊತಿದ್ದೀನಿ ನಾನು. ಓಕೆ, ಎಲ್ಲನೂ ಬೀಟ್ರೋಟು, ಈರುಳ್ಳಿ, ಟೊಮೆಟೊ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಮೊಸರನ್ನ ಹಾಕ್ಕೊತೀನಿ. ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ಯಾವ ಥರ ಮಾಡಬೇಕು, ಯಾವ ಥರ ಮಾಡಿದ್ರೆ ನಿಮಗೂ ಕೂಡ ಲೈಕ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಓಕೆನಾ? ನೋಡಿ, ಮೊಸರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಮಗೆ ಎಷ್ಟು ಪ್ರಮಾಣ ಅಕ್ಕಿ ಬೇಕೋ ಅಷ್ಟೇ ಪ್ರಮಾಣಕ್ಕೆ ನೀರು ಹಾಕ್ಕೋಬೇಕಾಗತ್ತೆ. ಅಕ್ಕಿನ ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನಿವಾಗ 2 ಟೈಮ್ ಅಕ್ಕಿನ ವಾಶ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು 3 ಕಪ್ ಅಕ್ಕಿ ಹಾಕಿದ್ದೀನಿ. ಅದಕ್ಕೆ 7 ಕಪ್ಪು ವಾಟ್ರ್ ಹಾಕ್ಕೋಬೋದು, 6 ಕಪ್ ವಾಟ್ರ್ ಕೂಡ ಹಾಕ್ಕೊಬೋದು. ತುಂಬ ಸಾಫ್ಟಾಗಿ ಬೇಕಾಗಿದ್ದರೆ 7 ಗ್ಲಾಸ್ ಹಾಕ್ಕೊಳ್ಳಿ. ಚೆನ್ನಾಗಿ ಹಾಗೆ ಮೀಡಿಯಮ್ ಆಗಬೇಕು ಅಂದರೆ 6 ಗ್ಲಾಸ್ ಹಾಕ್ಕೊಂಡ್ರೆ ಸಾಕು, 3 ಗ್ಲಾಸ್ ಅಕ್ಕಿಗೆ. ಓಕೆನಾ? ನಿಮಗೆ ಯಾವ್ದು ಲೈಕ್ ಆಗುತ್ತೆ, ಬಾಸುಮತಿ, ಜೀರಾ ರೈಸು, ಸೋನಾ ಮಸೂರಿ ಈ ಥರ ಅಕ್ಕಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಉಪ್ಪು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಲಾಸ್ಟ್ ಎಂಡಿಂಗಲ್ಲಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆನಾ ಅಂತ ನೋಡ್ಕೋಬೇಕಾಗತ್ತೆ. ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಸೀಟಿ ಬಂದಮೇಲೆ ಹೇಗಾಗಿದೆ ಅಂತ ನೋಡೋಣ. ಓಕೆ, ಸೀಟಿ ಆಗಿದೆ. ಬನ್ನಿ, ಹೇಗಾಗಿದೆ ಬೀಟ್ರೋಟ್ ಬಿರಿಯಾನಿ ನೋಡೋಣ. ವಾವ್, ಸಖತ್ತಾಗಿ ಸ್ಮೆಲ್ ಬರ್ತಿದೆ, ಸೂಪರ್ ಆಗಿದೆ. ಒನ್ ಟೈಮ್ ಮಾಡಿಕೊಂಡು ನೀವು ತಿಂದು ಹೇಗಾಗಿದೆ ಅಂತ ಹೇಳಲೇಬೇಕು. ಹಾಗೆ ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲೇಬೇಕು. ಓಕೆನಾ? ಧನ್ಯವಾದಗಳು ಎಲ್ಲರಿಗೂ.